ಅಮೆರಿಕ ಇರಾನ್ ಶಾಂತಿ ಒಪ್ಪಂದ. ಅಡುಗೆ ಮನೆಯಿಂದ ಬ್ಯಾಂಕ್ ಇಎಂಐ ವರೆಗೆ ಭಾರತೀಯರಿಗೆ ಹೇಗೆ ಲಾಭ? ಇಲ್ಲಿದೆ ಉತ್ತರ. ಅಮೆರಿಕ ಮತ್ತು ಇರಾನ್ ನಡುವೆ ಪ್ರಸ್ತಾವಿತವಾಗಿರುವ ಶಾಂತಿ ಒಪ್ಪಂದವು ಕೇವಲ ರಾಜತಾಂತ್ರಿಕ ಬೆಳವಣಿಗೆಯಷ್ಟೇ ಅಲ್ಲದೆ ಜಾಗತಿಕವಾಗಿ ಹಾಗೂ ವಿಶೇಷವಾಗಿ ಭಾರತೀಯರ ದೈನಂದಿನ ಜೀವನದ ಮೇಲೆ ಅತ್ಯಂತ ಪಾಸಿಟಿವ್ ಪರಿಣಾಮ ಬೀರಲಿದೆ. ಈ ಒಪ್ಪಂದದಿಂದಾಗಿ ಅಡುಗೆ ಅನಿಲ, ಎಲ್ಪಿಜಿ, ಪೆಟ್ರೋಲ್, ಡೀಸೆಲ್ ದರಗಳು, ವಿಮಾನ ಪ್ರಯಾಣದ ಟಿಕೆಟ್ ವೆಚ್ಚ, ಆಹಾರ ಪದಾರ್ಥಗಳ ಬೆಲೆಗಳು ಮತ್ತು ಗೃಹ ಸಾಲದ ಇಎಂಐ ಕೂಡ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಹೋರ್ಮುಜ್ ಜಲಸಂಧಿಯನ್ನು ಮರುಮುಕ್ತಗೊಳಿಸುವುದು, 60 ದಿನಗಳ ಕದನ ವಿರಾಮ ವಿಸ್ತರಣೆ, ಇರಾನ್ ಮೇಲಿನ ನಿರ್ಬಂಧಗಳ ಸಡಿಲಿಕೆ ಮತ್ತು ಪರಮಾಣು ಮಾತುಕತೆಗಳ ಪುನರಾರಂಭದಂತಹ ಪ್ರಮುಖ ಅಂಶಗಳು ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದಲ್ಲಿ ಒಳಗೊಂಡಿದ್ದು, ಈ ಆಶಾದಾಯಕ ಸುದ್ದಿಯ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಈಗಾಗಲೇ 4%ಕ್ಕಿಂತಲೂ ಹೆಚ್ಚು ಕುಸಿತ ಕಂಡಿವೆ. ಕಡಿಮೆಯಾಗಲಿದೆಯಾ ಪೆಟ್ರೋಲ್ ಮತ್ತು ಡೀಸೆಲ್ ದರ? ಈ ಶಾಂತಿ ಒಪ್ಪಂದದ ಬಹುದೊಡ್ಡ ಫಲಾನುಭವಿಗಳೆಂದರೆ ಆಟೋಮೊಬೈಲ್ ರಂಗ ಅಥವಾ ವಾಹನ ತಯಾರಿಕಾ ಕಂಪನಿಗಳಾಗಿವೆ. ಭಾರತವು ತನ್ನ ಕಚ್ಚಾ ತೈಲದ ಅಗತ್ಯತೆಗಳಿಗಾಗಿ 85%ಕ್ಕಿಂತ ಹೆಚ್ಚು ಆಮದಿನ ಮೇಲೆಯೇ ಅವಲಂಬಿತವಾಗಿದ್ದು, ಇದರಲ್ಲಿನ ಹೆಚ್ಚಿನ ಪಾಲು ಗಲ್ಫ್ ಪ್ರದೇಶದಿಂದಲೇ ಇರುತ್ತದೆ. ಅದೂ ಅಲ್ಲದೆ ಜಾಗತಿಕ ತೈಲ ವ್ಯಾಪಾರದ ಸುಮಾರು 20% ಭಾಗವು ಹೋರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಣೆಯಾಗೋದ್ರಿಂದ ಇತ್ತೀಚಿನ ಉದ್ವಿಗ್ನತೆಯ ಕಾರಣದಿಂದಾಗಿ ತೈಲ ಬೆಲೆಗಳು ಮತ್ತು ಆಮದು ವೆಚ್ಚಗಳು ಗಣನೀಯವಾಗಿ ಹೆಚ್ಚಾಗಿದ್ವು. ಆದರೆ ಈಗ ಹೋರ್ಮುಜ್ ಜಲಸಂಧಿಯ ಮರುಮುಕ್ತಗೊಳಿಸುವಿಕೆ ಮತ್ತು ಇರಾನ್ನ ತೈಲ ರಫ್ತು ಪುನರಾರಂಭದ ಸಾಧ್ಯತೆಗಳಿಂದಾಗಿ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಹೆಚ್ಚಳವಾಗಿ ಬೆಲೆಗಳು ಇಳಿಕೆಯಾಗುವ ನಿರೀಕ್ಷೆ ಇದೆ. ಇದು ನೇರವಾಗಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ಮೇಲಿರುವ ಒತ್ತಡವನ್ನು ಕಡಿಮೆ ಮಾಡಲಿದೆ. ವಿಮಾನ ಟಿಕೆಟ್ ದರ ಕಡಿತ. ವಿಮಾನಯಾನ ಸಂಸ್ಥೆಗಳಿಗೆ ಇಂಧನ ವೆಚ್ಚವೇ ಅತ್ಯಂತ ಪ್ರಮುಖ ವೆಚ್ಚಗಳಲ್ಲಿ ಒಂದಾಗಿರುವುದರಿಂದ ಕಚ್ಚಾ ತೈಲದ ಬೆಲೆ ಕುಸಿದ್ರೆ ವಿಮಾನ ಇಂಧನದ ದರಗಳು ಸಹ ಕಡಿಮೆಯಾಗುತ್ತವೆ. ಇದು ಏರ್ಲೈನ್ಸ್ ಕಂಪನಿಗಳು ಟಿಕೆಟ್ ದರವನ್ನು ಕಡಿಮೆ ಮಾಡಲು ಅಥವಾ ವಿಶೇಷ ರಿಯಾಯಿತಿ ಆಫರ್ಗಳನ್ನು ಘೋಷಿಸಲು ಅನುವು ಮಾಡಿಕೊಡುತ್ತೆ. ಪ್ರಸ್ತುತ ದೇಶೀಯ ವಿಮಾನ ಪ್ರಯಾಣದ ಬೇಡಿಕೆಯು ಗಣನೀಯವಾಗಿ ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಕಡಲ ತೀರದ ಆಚೆಗಿನ ಗಲ್ಫ್ ದೇಶಗಳಿಗೆ ಹಾಗೂ ಯುರೋಪಿಯನ್ ಮಾರ್ಗಗಳಲ್ಲಿ ಪ್ರಯಾಣಿಸುವ ಭಾರತೀಯ ಪ್ರಯಾಣಿಕರಿಗೆ ಇದು ಖಂಡಿತವಾಗಿಯೂ ಅತ್ಯಂತ ಸಿಹಿ ಸುದ್ದಿಯಾಗಲಿದೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ. ಕಚ್ಚಾ ತೈಲ ಬೆಲೆಗಳ ಕುಸಿತವು ಕೇವಲ ಇಂಧನ ವೆಚ್ಚದ ಮೇಲಷ್ಟೇ ಅಲ್ಲದೆ ಆಹಾರ ಪದಾರ್ಥಗಳ ಬೆಲೆಗಳ ಮೇಲೂ ಪಾಸಿಟಿವ್ ಪರಿಣಾಮ ಬೀರಲಿದೆ. ಹಣ್ಣು ಮತ್ತು ತರಕಾರಿಗಳನ್ನು ಸಾಗಿಸುವ ಟ್ರಕ್ಗಳು, ಕೃಷಿ ಯಂತ್ರೋಪಕರಣಗಳು ಹಾಗೂ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗಳು ಪ್ರಮುಖವಾಗಿ ಡೀಸೆಲ್ ಅನ್ನೇ ಅವಲಂಬಿಸಿವೆ. ಇದರೊಂದಿಗೆ ಗಲ್ಫ್ ರಾಷ್ಟ್ರಗಳ ಯೂರಿಯಾದಂತಹ ರಸಗೊಬ್ಬರಗಳ ಪ್ರಮುಖ ರಫ್ತುದಾರ ಆಗಿರುವುದರಿಂದ ಹೋರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ರಸಗೊಬ್ಬರ ಮಾರುಕಟ್ಟೆಯ ಮೇಲೂ ಗಂಭೀರ ಪರಿಣಾಮ ಬೀರಿತ್ತು. ಈಗ ಈ ಪ್ರಸ್ತಾವಿತ ಒಪ್ಪಂದದಿಂದಾಗಿ ಸಾಗಣೆ ಮತ್ತು ಉತ್ಪಾದನಾ ವೆಚ್ಚಗಳು ಕಡಿಮೆಯಾದರೆ ತರಕಾರಿಗಳು ಸೇರಿದಂತೆ ದೈನಂದಿನ ಅತ್ಯಗತ್ಯ ವಸ್ತುಗಳ ಬೆಲೆಗಳು ಇಳಿಕೆಯಾಗಿ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ. ಎಲ್ಪಿಜಿ ಬೆಲೆ ಇಳಿಕೆ. ಭಾರತವು ತನ್ನ ದೇಶೀಯ ಇಂಧನ ಅಗತ್ಯಗಳಿಗಾಗಿ ಇಂದಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಆಮದಿನ ಮೇಲೆಯೇ ಅವಲಂಬಿತವಾಗಿದ್ದು, ಹೋರ್ಮುಜ್ ಜಲಸಂಧಿಯು ಸಹಜ ಸ್ಥಿತಿಗೆ ಮರಳುವುದು ಮತ್ತು ಇರಾನ್ನಿಂದ ತೈಲ ಪೂರೈಕೆ ಹೆಚ್ಚಳವಾಗುವುದು ಎಲ್ಪಿಜಿ ಹಾಗೂ ನೈಸರ್ಗಿಕ ಅನಿಲ ಮಾರುಕಟ್ಟೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲಿದೆ. ದಾಳಿಗಳ ಸಂದರ್ಭದಲ್ಲಿ ಗಣನೀಯವಾಗಿ ಹೆಚ್ಚಾಗಿದ್ದ ಹಡಗು ಸಾಗಣೆ ವೆಚ್ಚ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂಗಳು ಈ ಒಪ್ಪಂದದಿಂದಾಗಿ ಇಳಿಕೆಯಾಗುವುದರಿಂದ ಭಾರತದ ಒಟ್ಟಾರೆ ಆಮದು ವೆಚ್ಚವೂ ತಗ್ಗಲಿದೆ. ಇದು ದೇಶೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ಮತ್ತು ಇಂಧನ ಬೆಲೆಗಳನ್ನು ಸ್ಥಿರವಾಗಿ ಕಾಯ್ದುಕೊಳ್ಳಲು ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಸಡಿಲಿಕೆಯನ್ನು ನೀಡುವ ಸಾಧ್ಯತೆ ಇದೆ. ಹಣದುಬ್ಬರ ನಿಯಂತ್ರಣ. ಈ ಒಪ್ಪಂದದ ಅತ್ಯಂತ ದೊಡ್ಡ ಮತ್ತು ದೀರ್ಘಕಾಲೀನ ಪ್ರಯೋಜನವು ತಕ್ಷಣಕ್ಕೆ ಗೋಚರಿಸದಿದ್ರೂ ಆರ್ಥಿಕತೆಯ ಮೇಲೆ ಪ್ರಬಲ ಪರಿಣಾಮ ಬೀರಲಿದೆ. ಕಚ್ಚಾ ತೈಲ ಬೆಲೆಗಳು ಕುಸಿದ್ರೆ ಸಾರಿಗೆ, ಉತ್ಪಾದನೆ ಮತ್ತು ಆಹಾರ ವಲಯಗಳ ವೆಚ್ಚಗಳು ತಾನಾಗಿಯೇ ಕಡಿಮೆಯಾಗಲಿದ್ದು, ಇದು ದೇಶದ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರಲು ಸಹಾಯ ಮಾಡುತ್ತೆ. ಒಂದು ವೇಳೆ ಹಣದುಬ್ಬರ ಪ್ರಮಾಣ ತಗ್ಗಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬ್ಯಾಂಕ್ ಸಾಲಗಳ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಇದರ ಪರಿಣಾಮವಾಗಿ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರ ಮೇಲಿರುವ ಗೃಹ ಸಾಲ, ವಾಹನ ಸಾಲ ಮತ್ತು ಉದ್ಯಮ ಸಾಲಗಳ ಬಡ್ಡಿಯ ಹೊರೆ ಗಣನೀಯವಾಗಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಭಾರತದ ಒಟ್ಟಾರೆ ಕಚ್ಚಾ ತೈಲ ಆಮದಿನ ಸುಮಾರು 60% ಭಾಗವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೋರ್ಮುಜ್ ಜಲಸಂಧಿಯನ್ನೇ ಅವಲಂಬಿಸಿದೆ. ಒಂದು ವೇಳೆ ಈ ಜಲಮಾರ್ಗವು ಬಂದ್ ಆದಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಹಣದುಬ್ಬರ ಏರಿಕೆ ಹಾಗೂ ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗುವ ಅಪಾಯವಿರುತ್ತೆ. ಹಾಗಾಗಿಯೇ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಶಾಂತಿ ಒಪ್ಪಂದವು ಕೇವಲ ಒಂದು ರಾಜತಾಂತ್ರಿಕ ವಿಷಯವಷ್ಟೇ ಅಲ್ಲದೆ ಭಾರತಕ್ಕೆ ಅಗ್ಗದ ದರದಲ್ಲಿ ಇಂಧನ ಕಡಿಮೆ, ಹಣದುಬ್ಬರ, ಸಾರಿಗೆ ವೆಚ್ಚದಲ್ಲಿ ಇಳಿಕೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಆಶಾದಾಯಕ ಮುನ್ಸೂಚನೆಯಾಗಿದೆ. ಈ ಕಾರಣದಿಂದಾಗಿಯೇ ಈ ಪ್ರಸ್ತಾವಿತ ಒಪ್ಪಂದವು ಭಾರತೀಯರ ಅಡುಗೆ ಮನೆಯ ಬಜೆಟ್ನಿಂದ ಹಿಡಿದು ಬ್ಯಾಂಕ್ ಸಾಲಗಳ ಇಎಂಐ ವರೆಗಿನ ಪ್ರತಿಯೊಂದು ಪ್ರಮುಖ ವಲಯದ ಮೇಲೂ ಪಾಸಿಟಿವ್ ಪ್ರಭಾವ ಬೀರಲಿದೆ ಎಂದು ಆರ್ಥಿಕ ತಜ್ಞರು ಬಲವಾಗಿ ನಂಬಿದ್ದಾರೆ.